ಚಿಕ್ಕಮಗಳೂರಿನ ದತ್ತಪೀಠ ಕೇಸನ್ನ ರಿಓಪನ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಸಮನ್ಸ್ ಬಂದಿರೋ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೊಟ್ಟು ಮಾಡುವ ಕೆಲಸವನ್ನ ಇದೀಗ ಬಿಜೆಪಿ ಆರಂಭಿಸಿದೆ. ಚಿಕ್ಕಮಗಳೂರಿನ ದತ್ತಪೀಠ ಕೇಸ್ನಲ್ಲಿ ಕೋರ್ಟ್ ಸಮನ್ಸ್ ಅನ್ನ ಕೊಟ್ಟಿರೋ ವಿಚಾರ ಸಂಬಂಧಿತವಾಗಿ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಸರ್ಕಾರದ ನಿರ್ಧಾರ ಅಂತ ನೇರ ಸರ್ಕಾರವನ್ನ ಆರೋಪಿಸಲ್ಪಡ್ತಾ ಇದ್ದಾರೆ. ಕೋರ್ಟ್ ಸಮನ್ಸ್ ಬೆನ್ನಲ್ಲೇ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕೋ ಮೂಲಕವಾಗಿ ಮೊನ್ನೆ ಆದಂತಹ ಹುಬ್ಬಳ್ಳಿಯ ಕೇಸ್ ರಿಓಪನ್ಗೂ ಮತ್ತು ಈ ಕೇಸ್ಗೂ ಅವರು ತಾಳೆ ಹಾಕ್ತಾ ಇದ್ದಾರೆ. ಹಳೆಯ ಪ್ರಕರಣಗಳನ್ನ ವಾಪಸ್ ತರ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಿಂದೂ ಕಾರ್ಯಕರ್ತರನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಿಂದೂ ವಿರೋಧಿ ಸರ್ಕಾರ ಇದು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಆರಂಭ ಆಗಿದೆ. ಮಗದೊಂದು ಕಡೆಯಲ್ಲಿ ನಾಯಕರುಗಳು ತಮ್ಮ ತಮ್ಮ ಹೇಳಿಕೆಗಳನ್ನು ಕೂಡ ಕೊಡಲಿಕ್ಕೆ ಆರಂಭಿಸಿದ್ದಾರೆ. ರಾಜ್ಯ ಸರ್ಕಾರ ಹಿಂದೂಗಳ ಮೇಲಿನ ಕೇಸ್ಗಳನ್ನ ರಿಓಪನ್ ಮಾಡುವಂಥ ಅಭಿಯಾನ ಆರಂಭ ಮಾಡಿದೆಯಾ ಎಂಬ ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಯಾಕೆಂದರೆ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿನ ಬಂಧನದ ಬಳಿಕ ಮತ್ತೆ ಕಾಫಿನಾಡಲ್ಲಿ 2017ರಲ್ಲಿ ನಡೆದಂಥ ಪ್ರಕರಣವನ್ನು ಈಗ ಮತ್ತೆ ರಾಜ್ಯ ಸರ್ಕಾರ ರಿಓಪನ್ ಮಾಡಿರೋದ್ರಿಂದ ರಾಜ್ಯ ಸರ್ಕಾರ ಏನು ಮಾಡೋಕ್ಕೆ ಹೊರಟಿದೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿಲ್ಲದಲ್ಲೇ ಇರುವಂಥ ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಸಚಿವ ಸಿ.ಟಿ. ರವಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅನ್ನೋದನ್ನು ಸಹ ಕೇಳೋಣ. ಸರ್ ನಮಸ್ತೆ. ಸರ್, ಈಗ 2017ರಲ್ಲಿ ಆಗಿದ್ದಂಥ ಪ್ರಕರಣ 8 ವರ್ಷಗಳ ಬಳಿಕ ಈಗ ರಾಜ್ಯ ಸರ್ಕಾರ ಮತ್ತೆ ಈ ಕೇಸನ್ನು ರಿಓಪನ್ ಮಾಡ್ತಾ ಇದೆ ಅಂತಂದರೆ ಏನು ಮಾಡ್ತಾ ಇದೆ ಸರ್ ರಾಜ್ಯ ಏನು ಮಾಡೋಕ್ಕೆ ಹೊರಟಿದೆ? ಬಹುಶಃ ಒಂದು ವ್ಯಾಪಕವಾಗಿರುವಂಥ ಯೋಜನಾಬದ್ಧ ಷಡ್ಯಂತ್ರವನ್ನೇ ನಡೆಸ್ತಾ ಇದೆ ಅಂತ ನನಗೆ ಅನುಮಾನ ಬರ್ತಾ ಇದೆ. 29ನೇ ತಾರೀಕು ನಾನು ಕಲಬುರಗಿಗೆ ಹೋಗಿದ್ದೆ. ಅಲ್ಲಿ ಕೆಲವು ಕಾರ್ಯಕರ್ತರು ಈ ರೀತಿ ರಿಓಪನ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ನಾನು ಯಾವುದೋ ವೈಯಕ್ತಿಕ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇರಬಹುದು, ಬಹುಶಃ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ಟಾರ್ಗೆಟ್ ಮಾಡಿರ್ಬೋದು ಅಂತ ಅಂದ್ಕೊಂಡೆ ನಾನು. ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಪ್ರಕರಣದ ನಂತರ ಶಿವಮೊಗ್ಗದಲ್ಲಿ ಕೆಲವು ಕಾರ್ಯಕರ್ತರು ಇದೇ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ ನಂತರ ಇವತ್ತು ಚಿಕ್ಕಮಗಳೂರಿನಲ್ಲಿ ಹಿಂದೂ ಪರ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರ ಮೇಲೆ ಕೇಸ್ನ ರಿಓಪನ್ ಮಾಡಿ ಸಮನ್ಸ್ ಬಂದಿರೋದನ್ನೆಲ್ಲ ನೋಡಿದಾಗ ಇದು ಯಾವುದೋ ಬಿಡಿ ಬಿಡಿ ಘಟನೆಗಳಲ್ಲ ಅಂತ ಅನಿಸುತ್ತೆ. ಒಂದು ವ್ಯಾಪಕ ಪಿತೂರಿಯೇ ನಡೆಸಿರುವಂಥ ಸಾಧ್ಯತೆ ಇದೆ. ಇದಕ್ಕಾಗಿಯೇ ಈ ದಿನೇಶ್ ಅಮೀನ್ಮಠ್ ಹಿಂದೆ ಅವರಿಗೆ ಅಡ್ವೈಸರ್ ಆಗಿದ್ರಲ್ಲ, ಅವರಿಗೆ ಅವ್ರದ್ದೊಂದು ಬೇನಾಮಿ ಕಂಪ್ನಿಗೆ 14 ಕೋಟಿ ರೂಪಾಯಿ ಸರ್ಕಾರದ ಹಣ ಕೊಟ್ಟಿದ್ದಾರೆ ಅಂತಲೂ ನಂಗೆ ಮಾಹಿತಿ ಬಂತು. 14 ಕೋಟಿ ರೂಪಾಯಿ ಹಣ ಕೊಟ್ಟು ಈ ಥರದ ಪಿತೂರಿ ಷಡ್ಯಂತ್ರ ನಡೆಸೋದಕ್ಕೆ ಒಂದು ಗ್ಯಾಂಗ್ ತಯಾರು ಮಾಡಿದ್ದಾರೆ. ಅವ್ರ ಕೆಲಸವೇ ಸಮಾಜ ಒಡೆಯೋದು ಹೆಂಗೆ, ಸಲಹೆ ಕೊಡೋದು, ಯಾರ ಮೂಲಕ ಒಡಿಬೇಕು, ಅದಕ್ಕೆ ಯೋಜನೆ ರೂಪಿಸೋದು, ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕೋದು ಹೇಗೆ, ಹತ್ತಿಕ್ಕೋದಕ್ಕೆ ಏನು ಮಾಡಬೇಕು, ಯಾವುದಾದ್ರೂ ಸರ್ಕಾರದ ವಿರುದ್ಧ ಒಂದು ಪ್ರಮುಖ ವಿಷಯ ಚರ್ಚೆ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ವಿಷಯಾಂತರಗೊಳಿಸೋದಕ್ಕೆ ಬೇರೆ ಯಾವುದಾದ್ರೂ ಘಟನೆಗಳನ್ನು ಕೈಗೆತ್ಕೊಳ್ಳೋದು, ಆ ಕೈಗೆತ್ಕೊಳ್ಳೋ ರೀತಿಯಲ್ಲಿ ಸನ್ನಿವೇಶನ ಕ್ರಿಯೇಟ್ ಮಾಡೋದು, ಇದೆಲ್ಲ ಆ ಒಂದು ಸಂಸ್ಥೆಗೆ ಕೊಟ್ಟಿರೋ ಕೆಲಸ ಅಂತ ನಾನು ಕೆಲವರು ಹೇಳ್ಕೊಂಡ್ರು. ಇದೆಲ್ಲ ನೋಡಿದಾಗ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವ ಹಾಗೆ ಈ ಸರ್ಕಾರ ಜನತೆಯ ಭಾವನೆಯ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದೆ. ನಾಳೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಅಶಾಂತಿಯ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರನೇ ಮುಂದೆ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಈ ಸರ್ಕಾರದ ಮೇಲೆ ಮಾಡ್ತೇನೆ. ದತ್ತಪೀಠದ ಪ್ರಕರಣಗಳು ಮುಕ್ತಾಯವಾಗಿದ್ದುವು. ಅವುಗಳನ್ನ ಮತ್ತೆ ರಿಓಪನ್ ಮಾಡೋದ್ರ ಮೂಲಕ ಕಾಂಗ್ರೆಸ್ಸಿನ ಮನಸ್ಸಿನಲ್ಲಿ ಹಿಂದೂಗಳ ಬಗ್ಗೆ ಅದು ಎಷ್ಟು ದ್ವೇಷ ಕಾರ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಯಾಕೆ ಈ ಸರ್ಕಾರ ಹಿಂದೂಗಳನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗುರಿಯಾಗಿ ಇಟ್ಕೊಂಡು ಅವರಿಗೆ ತೊಂದರೆಯನ್ನ ಕೊಡುವಂತಹ ನೀಚ ಮಟ್ಟಕ್ಕೆ ಇಳಿದಿದೆ? ಇಡೀ ಭಾರತ ದೇಶ ಅಲ್ಲ, ಇಡೀ ಜಗತ್ತು ಜನವರಿ 22ರ ಆ ಕ್ಷಣಕ್ಕೆ ಸಂಭ್ರಮಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾಕೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನ ಮಾಡ್ತಾನೆ, ಜನತೆಯ ಭಾವನೆಗಳ ಜೊತೆಗೆ ನೀವು ಈ ರೀತಿಯ ಹುಚ್ಚಾಟದ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಡಿ. ದೀಪ ಆರುವ ಸಂದರ್ಭದಲ್ಲಿ ಹೆಚ್ಚು ಉರಿಯುತ್ತೆ. ನಿಮ್ಮ ನಡವಳಿಕೆಯನ್ನ ನೋಡಿದಾಗ ಈ ಸರ್ಕಾರಿ ಸಂಸ್ಥೆಗಳನ್ನ, ಪೊಲೀಸ್ ಇಲಾಖೆಯನ್ನ ಜನತೆಯ ಮೇಲೆ ಛೂ ಬಿಟ್ಟು ಜನತೆಯನ್ನ ಭಯದ ವಾತಾವರಣದಲ್ಲಿ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಕರ್ನಾಟಕಕ್ಕೆ ನೀವು ಏನು ಸಂದೇಶವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ? ಇನ್ನು ಮುಂದೆ ಕಾಂಗ್ರೆಸ್ ಅಂದರೆ
ಹಿಂದೂಗಳು ಎಲ್ಲರೂ ಕೂಡ ಭಯ ಬೀಳಬೇಕು ಅನ್ನುವಂತಹ ಉದ್ದೇಶ ನಿಮಗೆ ಇದೆಯಾ? ಭಯ ಒಡ್ಡುವಂತಹ ಹಂತಕ್ಕೆ ಸರ್ಕಾರ ಬಂದು ನಿಲ್ತಾ ಇದೆಯಾ? ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿಯೇ ಈ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಇದು ಒಂದು ವ್ಯವಸ್ಥಿತ ಷಡ್ಯಂತ್ರ ಅಂತ ಸಿಟಿ ರವಿ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರ ಕೇಸ್ಗಳನ್ನು ರಿಓಪನ್ ಮಾಡೋ ಮೂಲಕವಾಗಿ ಹಿಂದೂಗಳಲ್ಲಿ ಆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಮತ್ತು ಸರ್ಕಾರ ಮುಂದಿನ ದಿನಗಳಲ್ಲಿ ನಾವು ನಡ್ಕೊಳ್ಳೋದು ಹೀಗೆ ಅನ್ನೋದನ್ನ ತೋರ್ಪಡಿಸೋದಕ್ಕೆ ಈಗ ಎಲ್ಲ ಹೆಜ್ಜೆಗಳನ್ನು ಇಡಲಿಕ್ಕೆ ಆರಂಭಿಸಿದೆ. ಇದ್ಯಾವುದಕ್ಕೂ ಕೂಡ ನಾವು ಕೇರ್ ಮಾಡಲ್ಲ ಅಂತ ಕೂಡ ಬಿಜೆಪಿ ನಾಯಕರು ಗುಡುಗಿದ್ದಾರೆ.